ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರ ಜಾತಿ ಗಣತಿಗೆ ಶಾಕ್ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ಜಾತಿ ಗಣತಿಯಲ್ಲಿ ಬಹಳಷ್ಟು ಲೋಪಗಳಿವೆ ಮತ್ತಿದು ಜನರ ಅಸಮಾಧಾನಕ್ಕೆ ಯಾಕೆ ಕಾರಣ ಆಗ್ತಿದೆ ಅನ್ನೋದಕ್ಕೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸಿಡಿದೆದ್ದಿದ್ದಾರೆ. ಬದಲಾವಣೆ ಮಾಡ್ತಾರಾ ಡಿಸಿಎಂ? ಹಾಗಾದರೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಏನದು? ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಸಿದ್ದು ಸಂಪುಟ ಮತ್ತು ಕಾಂಗ್ರೆಸ್ನ ಪ್ರಮುಖ ನಾಯಕ ಸೀನಿಯರ್ಸೇ ಈಗ ಶಾಕ್ ಕೊಟ್ಟಿದ್ದಾರೆ. ಗಣತಿ ಆಲ್ಮೋಸ್ಟ್ ಮುಗಿತಾ ಬಂತು ಅಂತ ಸಿದ್ದರಾಮಯ್ಯನವರು ಆತ್ಮವಿಶ್ವಾಸದಲ್ಲಿರೋ ಹೊತ್ತಲ್ಲಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಒಂದು ಬೈ ಒನ್ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕ, ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರಿಗಳಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಆದೇಶಕ್ಕೆ ಏನು ಕಿಮ್ಮತ್ತು ಸಿಗುತ್ತೆ ಅನ್ನೋದನ್ನು ನೋಡಬೇಕು. ಆದರೆ ಸಿದ್ದರಾಮಯ್ಯನವರು ಯಾವ ಗಡುವು ವಿಸ್ತರಣೆಯೂ ಇಲ್ಲ, ಡೆಡ್ಲೈನ್ ಸಡಿಲಿಸೋದು ಇಲ್ಲ, ಡೆಡ್ಲೈನ್ ಒಳಗಡೆ ಸಮೀಕ್ಷೆ ಮುಗಿಲೇಬೇಕು ಅಂತ ಗೆರೆ ಎಳೆದಿರೋ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಶಾಕ್ ಕೊಟ್ಟಿದ್ದಾರೆ ನೋಡಿ. ಈ 60 ಪ್ರಶ್ನೆಗಳೇ ಸರಿ ಇಲ್ಲ, ಮೊದಲು ಇದನ್ನು ಚೇಂಜ್ ಮಾಡಿ. ನೀವು 2 ದಿನ ಲೇಟ್ ಆದರೂ ಪರವಾಗಿಲ್ಲ, ಈ ರೀತಿ ಸಮೀಕ್ಷೆ ಮಾಡಿದ್ರೆ ಜನ ಆನ್ಸರು ಮಾಡಲ್ಲ, ಜನಕ್ಕೆ ಇದಕ್ಕೆಲ್ಲ ಉತ್ತರಿಸೋ ಸಹನೇನೂ ಇಲ್ಲ, ಇದಕ್ಕೆಲ್ಲ ಮಾಹಿತಿಯನ್ನು ನಾವು ಯಾಕೆ ಪಡ್ಕೊಳ್ಬೇಕು ಅಂತ ಡಿಸಿಎಂ ಗರಂ ಆಗಿ ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದಾರೆ. ಈಗ ವಿದ್ಯಾರ್ಹತೆ, ಧರ್ಮ, ಜಾತಿ, ಉಪಜಾತಿ, ಉದ್ಯೋಗ, ಸರ್ಕಾರದ ಸೌಲಭ್ಯ, ಆದಾಯ ಮೂಲ, ಮನೆ, ಜಮೀನು, ಆಭರಣ, ಬ್ಯಾಂಕ್ ಸಾಲ, ಆಸ್ತಿ ವಿವರ ಇನ್ನಿತರ ಪ್ರಶ್ನೆಗಳನ್ನು ಗಣತಿದಾರರು ಕೇಳ್ತಿದ್ದಾರಲ್ವ. 60 ಪ್ರಶ್ನೆ ಪಟ್ಟಿ ಮಾಡಿದ್ದಾರೆ. ಆರಂಭದಲ್ಲಿ ಇದೆಲ್ಲ ಸಮಾಧಾನದಿಂದ ಕೇಳಿಸ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅನಗತ್ಯ ಪ್ರಶ್ನೆ ಕೇಳ್ತಿದ್ದಾರೆ ಗಣತಿದಾರರು ಅಂತ ಅಧಿಕಾರಿಗಳ ಮೇಲೆ ಗರಂ ಆಗಿದ್ದಾರೆ. ಅಲ್ರಿ, ನಿಮಗೆ ಕುರಿ, ಕೋಳಿ, ಟ್ರ್ಯಾಕ್ಟರು, ಕೋರ್ಟ್ ಪ್ರಕರಣ, ಕಾಯಿಲೆ ಬಗ್ಗೆಲ್ಲ ಯಾಕೆ ಬೇಕು ಅಂತ ಕೇಳಿದ್ದಾರೆ ಅವರು. ಅದ್ರ ಬಗ್ಗೆ ಜನರ ಮಾಹಿತಿ ನಮಗೆ ಯಾಕೆ ಬೇಕು? ಸಿಂಪಲ್ ಆಗಿ ಸಮೀಕ್ಷೆ ಮಾಡಿ. ನಮಗೇನೇ ತಾಳ್ಮೆ ಇಲ್ಲ, ಇದನ್ನು ಕೇಳಿಸ್ಕೊಳ್ಳೋಕೆ ಇರಿಟೇಷನ್ ಆಗ್ತಿದೆ. ಇನ್ನು ಜನ ಪಾಪ ಅವರು ಆಫೀಸ್ಗೆ ಹೊರಟಿರ್ತಾರೆ, ಏನೋ ಕೆಲಸದಲ್ಲಿರ್ತಾರೆ. 60 ಪ್ರಶ್ನೆ ನೀವು ನಿಲ್ಲಿಸ್ಕೊಂಡು ಈ ರೀತಿ ಸಂಬಂಧ ಇಲ್ಲದ ಪ್ರಶ್ನೆ ಕೇಳಿ ಯಾಕೆ ಉತ್ತರ ಕೊಡ್ತಾರೆ ಅವರು? ಆ ತಾಳ್ಮೆ ಇಟ್ಕೊಂಡಿರ್ತಾರೆ ಜನ ಎಲ್ಲಿಂದ ಮಾಹಿತಿ ಕೊಡ್ತಾರೆ? ನಡೀರಿ ಅಂತ ಗರಂ ಆಗಿದ್ದಾರೆ ಅಧಿಕಾರಿಗಳ ಮೇಲೆ. ಮೊದಲು ಚೇಂಜ್ ಮಾಡಿ ಈ ಪ್ರಶ್ನೆನ. ನೀವು ತಡ ಮಾಡಿದ್ರೂ ಪರವಾಗಿಲ್ಲ, 2 ದಿನ ಸರಿ ಮಾಡಿಕೊಂಡು ಸಮಾಧಾನದಿಂದ ಮಾಡಿ ಸಮೀಕ್ಷೆನ ಅಂತ ಪಾಠ ಮಾಡಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಮಾಹಿತಿ ಪಡೆದುಕೊಂಡ್ರೆ ಸಾಕು. ಹೆಸರೇನು? ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ತಾನೇ ಇದು. ಆದರೆ ಇವ್ರು ಕೇಳ್ಕೊಳ್ತಿರೋ ಕುರಿ, ಕೋಳಿ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಯಾಕೆ ಬೇಕು? ಯಾಕೆ ತೊಗೊಳ್ತಿದ್ದೀರಿ ನೀವು ಅದನ್ನು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಪ್ರಶ್ನೆಗಳು ಸರಳವಾಗಿರಲಿ, ಆದರೆ ಇಲ್ಲಿ ಟೂ ಮಚ್ ಅನ್ಸೋ ರೀತಿಯಲ್ಲಿ ಮಾಡ್ತಿದ್ದೀರಾ ಸರ್ವೇನ. ಮೊದಲು ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋ ಪ್ರಶ್ನೆ ಕೇಳಬೇಕು. ಜನಸಂಖ್ಯೆ ಮುಖ್ಯ ಅಲ್ವೇ? 2 ದಿನ ತಡ ಆದರೂ ಪರವಾಗಿಲ್ಲರಿ, ಸರಿ ಮಾಡಿ ಮೊದಲು ಅಂತ ಪಾಠ ಹೇಳಿದ್ದಾರೆ. ನಿಧಾನವಾಗಿ ಜನರಿಂದ ಅವರಿಗೆ ಇರಿಟೇಷನ್ ಆಗದಿದ್ದ ಹಾಗೆ ಅನಗತ್ಯ ಮಾಹಿತಿ ಪಡ್ಕೊಳ್ತಿದ್ದಾರೆ. ಮತ್ತು ಅದು ಸೋರಿಕೆಯಾಗಿ ಡೇಂಜರ್ ಆಗಬಹುದು ಅಂತ ತಾನೇ BJP ಆಕ್ಷೇಪ ಎತ್ತಿರೋದು, ಕೋರ್ಟಲ್ಲಿ ಕಾನೂನು ಹೋರಾಟ ನಡೀತಿರೋದು. ಮತ್ತು ಈಗ ಫೇಕ್ ಅಂದರೆ ಶಿಕ್ಷಣ ಇಲಾಖೆಯವರು, ಬೇರೆ ಬೇರೆ ಇಲಾಖೆಯವರು ಸರ್ಕಾರಿ ಅಧಿಕಾರಿಗಳಿಗೆ ಈ ಸರ್ವೆ ಮಾಡೋ ಹಕ್ಕಿದೆ, ಸರ್ಕಾರ ವಹಿಸಿರೋದು. ಅವ್ರಿಗೆ ಬೇಕಾದವ್ರ ಹತ್ರ, ನಮ್ಮ ಹತ್ರ ಊರೂರು ಅಲಿಯೋಕ್ಕಾಗಲ್ಲ ಅಂತ ಈ ಬಾಡಿಗೆಗೆ ತೊಗೊಳ್ತಿದ್ದಾರೆ. 10,000 20,000ಕ್ಕೆ 100 200 ಮನೆ ಕಂಪ್ಲೀಟ್ ಮಾಡಿಕೊಡಿ ಅಂತ ಯಾರ್ಯಾರ್ದೋ ಖಾಸಗಿಯವರ ಮೊಬೈಲಲ್ಲಿ ಆ್ಯಪ್ ಓಡಾಡ್ತಿದೆ ಅನ್ನುವಂಥ ರಿಪೋರ್ಟ್ ಬಂತು. ಅಧಿಕಾರಿಗಳು ಕೂಡ ಅದನ್ನು ಒಪ್ಕೊಂಡ್ರು. ಹೌದು, ನಮ್ಮ ಗಮನಕ್ಕೆ ಬಂದಿದೆ, ಆ್ಯಕ್ಷನ್ ತಗೊಳ್ತೀವಿ ಅಂತ. ಅಂದರೆ ಶಿಕ್ಷಕರಿಗೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಿದೆ, ಹೆಂಗೆ ಮಾಡೋದು ಅಂತ. ಕೆಲವರು ಕಂಪ್ಲೀಟ್ ಮಾಡ್ತಿದ್ರೆ, ಕೆಲವು ಕಡೆ ಆ್ಯಪ್ ವರ್ಕ್ ಆಗ್ತಿದೆ, ಕೆಲವು ಕಡೆ ಸಮಸ್ಯೆ ಆಗ್ತಿದೆ. ನೋಡಿದ್ದೀವಿ, ಇದೆಲ್ಲ ರಿಪೋರ್ಟ್ ಮಾಡಿದ್ದೀವಿ ನಾವು ಡೀಟೇಲ್ ಆಗಿ. ಸೊ ಇಂಥದ್ದು ನಡೀತಿದೆ. ಅವ್ರ ಕೈಗೆ ಮಾಹಿತಿ ಹೋಗಿ ಖಾಸಗಿ ಅವ್ರ ಕೈಗೆ ಅವ್ರು ಮಾರ್ಕೊಂಡ್ರೆ ಹೆಂಗಾದರೂ ಲೀಕ್ ಆಗ್ಬಹುದಲ್ಲ, ಏನು ಪ್ರಾಬ್ಲಮ್ ಆಗಬಹುದು ಜನಕ್ಕೆ ಅನ್ನುವಂಥ ಆಕ್ರೋಶ ಎದ್ದಿದೆ. ಇದನ್ನೆಲ್ಲ ಹೈಕೋರ್ಟ್ ಮುಂದೆ ಇಡ್ತೀವಿ ನಾವು ಅಂತ BJPಗರು ಕೂಡ ಸಜ್ಜಾಗಿದ್ದಾರೆ. ಇದರ ನಡುವೆ ಈಗ ನೋಡಿ, ಅನ್ನೆಸರಿ ಟೂ ಮಚ್ ಮಾಹಿತಿಯನ್ನು ಜನರಿಗೆ ಯಾಕೆ ತೊಂದರೆ ಕೊಟ್ಟು ತೊಗೊಳ್ತಿದ್ದೀರಿ, ಇದೆಲ್ಲ ಕೇಳೋ ಅವಶ್ಯಕತೆನೇ ಇಲ್ಲ ಅಂತ ಸ್ವತಃ DCM ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೇನು ಹೇಳ್ತಾರೆ? ಸರ್ಕಾರದಲ್ಲಿ ಯಾರ ಗಮನಕ್ಕೂ ಇಲ್ವಾ ಇದು? ಬರೀ CM ಒಬ್ಬರೇ ನಿರ್ಧಾರ ಮಾಡಿದಾರಾ? DCMಗೆ ಗೊತ್ತಿಲ್ಲ, ಅವರು ಪ್ರಮುಖ ಹುದ್ದೆಯಲ್ಲಿರೋರು, ಅವ್ರಿಗೂ ಗೊತ್ತಿಲ್ಲ ಅಂದರೆ ಯಾರಿಗೂ ಗೊತ್ತಿಲ್ಲದೆ CM ಒಬ್ಬರೇ ಓಕೆ ಮಾಡಿದ್ದಾರೆ. ಏನಿದ್ರ ಕಥೆ? ಯಾರು ಇದನ್ನು ಕ್ರಾಸ್ ಚೆಕ್ ಮಾಡಿದವರು ಈ ಪ್ರಶ್ನೆಗಳನ್ನು ಅನ್ನೋ ಸಹಜ ಪ್ರಶ್ನೆ ಬರುತ್ತೆ. DCM ಈಗ ಗರಂ ಆಗಿರೋದ್ರಿಂದ. ಮತ್ತು ಅವ್ರು ಏನು ಹೇಳ್ತಿದ್ದಾರೆ ನೋಡಿ, ಈಗ ಜನ ಪಾಪ ಗಣತಿಗೆ ನೇಮಕ ಆಗಿದ್ದಾರಲ್ಲ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲೆಲ್ಲ, ರಾಜಧಾನಿಯಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಈಗ ತುಂಬ ಕಡಿಮೆ ಸಮಯ ಉಳ್ಕೊಂಡಿದೆ. ಲೇಟಾಗಿ ಶುರು ಆಗಿಬಿಟ್ಟಿದೆ. ಶುರು ಮಾಡಿರೋದೇ ಇಲ್ಲಿ ಸ್ವಲ್ಪ ದಿನ ಕಳೆದ ಮೇಲೆ. ಹೆಂಗೆ ಮುಗಿಸೋದು ಅನ್ನುವಂಥ ಆಕ್ರೋಶ ಎದ್ದಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಶನಿವಾರದಿಂದ ಆರಂಭ ಆಗಿದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಈಗ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಹಲವಾರು ವಿಘ್ನಗಳು,
ಬೆಂಗಳೂರು ವ್ಯಾಪ್ತಿಯಲ್ಲಿ ಮಾಡ್ತಿರುವಾಗ ಸರ್ವರ್ ಸಮಸ್ಯೆ, ತಾಂತ್ರಿಕ ದೋಷ, ಗಣತಿದಾರರಂತೂ ಪಾಪ ಒಂದು ಕಡೆಗೆ ಅವರು ನಿಗದಿ ಮಾಡ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ, ಅವರು ಅದನ್ನು ಓಕೆ ಮಾಡ್ಕೊಂಡು ಹೋದರೆ ಇನ್ನೊಂದು ಕಡೆ ಹೋಗಿ ಅಂತಾರೆ. ಸಮೀಕ್ಷೆ ಆಗ್ತಾ ಇಲ್ಲ, ಹಾಗಾಗಿ ಆ ಗುರಿನೂ ತಲುಪೋದಕ್ಕಾಗ್ತಿಲ್ಲ, ಜಾಗನೂ ತಲುಪೋದಕ್ಕಾಗ್ತಿಲ್ಲ. ನಾವು ಈ ಸಮೀಕ್ಷೆ ಮಾಡಲ್ಲ ಅಂತ ಅಧಿಕಾರಿಗಳು ಸಿಡ್ದೆದ್ದಿದ್ದಾರೆ. ಕೆಲವರು ರಾಜೀನಾಮೆ ಕೊಡೋ ತನಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವ್ರನ್ನ ಸಮಾಧಾನ ಮಾಡಿ ಏನು ಆ್ಯಕ್ಷನ್ ತೊಗೊಳ್ತಾರೆ, ಶಿಕ್ಷಕರನ್ನೆಲ್ಲ ಸಸ್ಪೆಂಡ್ ಮಾಡಿಬಿಡಿ ಅಂತೆಲ್ಲ ಹೇಳಿದ್ರು ಆರಂಭದಲ್ಲಿ. ಬಟ್ ಈಗ ನೋಡಿ ಎಲ್ಲರೂ ಸಿಡ್ದೇಳ್ತಿದ್ದಾರೆ. ಆಮೇಲೆ ಅವ್ರನ್ನ ಸಮಾಧಾನ ಮಾಡಿ ಆಯಿತು ಮಧ್ಯಾಹ್ನದ ಮೇಲೆ ಬನ್ನಿ, ಸಮಾಧಾನ ಮಾಡ್ಕೊಂಡು ಬನ್ನಿ ಅಂತ ಕರ್ಕೊಳ್ಬೇಕಾಯ್ತು. ಸರ್ವರ್ ಸಮಸ್ಯೆಯಿಂದಾಗಿ ಬಹಳಷ್ಟು ಜನಕ್ಕೆ ಸಮಸ್ಯೆಗಳಾಗಿವೆ. ಮಲ್ಲೇಶ್ವರಂ ವಯಾಲಿಕಾವಲ್ ಪಾಲಿಕೆ ಕಚೇರಿ ಎದುರು ಸಮೀಕ್ಷೆ ಸಂಬಂಧಪಟ್ಟ ಗೊಂದಲ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯೇ ನಡೆದೋಯ್ತು. ಜಿಬಿ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದ್ದಾರೆ. ಗಂಭೀರ ಸ್ವರೂಪದ ಆರೋಗ್ಯ ಸಮಸ್ಯೆಗಳು ಬಳಲ್ತಾ ಇರೋರನ್ನ ಸಮೀಕ್ಷೆಗೆ ಯಾಕೆ ಕಳಿಸ್ತಿದ್ದೀರಿ, ನನಗೆ ನಿವೃತ್ತಿಗೆ ಇಷ್ಟೇ ತಿಂಗಳು ಉಳ್ಕೊಂಡಿದೆ, ವಯಸ್ಸಾಗಿದೆ, ನಾವು ಹೋಗಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೇಳ್ತಿಲ್ಲ, ಅಂಗವಿಕಲರನ್ನು ಕಳಿಸ್ಬೇಡಿ ಅಂತ ಸರ್ಕಾರಿ ನೌಕರರ ಸಂಘದವರೆಲ್ಲ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅದನ್ನೂ ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಹುಷಾರಿಲ್ಲ, ಇಷ್ಟು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ದಿದ್ದೀನಿ, ನಾನು ಬೆಂಗಳೂರು ಸೌತ್ಗೆ ಬರ್ತೀನಿ, ನಾರ್ತ್ಗೆ ಇಷ್ಟೆಲ್ಲ ಕಿಲೋಮೀಟರ್ ದೂರ ಹೋಗಬೇಕಾಗಿದೆ ನನ್ನ ವ್ಯಾಪ್ತಿಯಿಂದ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ, ನಮ್ಮ ಜೀವಕ್ಕೂ ಬೆಲೆ ಇಲ್ವಾ ಅನ್ನೋ ರೀತಿಯಲ್ಲಿ ಕೇಳ್ತಿದ್ದಾರೆ. ಸಮೀಕ್ಷೆದಾರರಿಗೆ ಗುರುತಿನ ಚೀಟಿ, ಕ್ಯಾಪ್ ಪ್ಯಾಡು, ಕೈಪಿಡಿ, ಸ್ವಯಂ ಘೋಷಣಾ ಪತ್ರ, ಪ್ರಶ್ನಾವಳಿ, ಅರ್ಜಿ ಎಲ್ಲ ಕೊಡಲಾಗಿದೆ. ಆದರೆ ಆ್ಯಪ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ತಾಂತ್ರಿಕ ದೋಷ ಸರಿಪಡಿಸದೆ ಸಮೀಕ್ಷೆ ಹೇಗೆ ಮಾಡೋದು ಸ್ವಾಮಿ ಅನ್ನೋದು ಈಗ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಿಡಿದಿರೋದು. ಇಷ್ಟು ದಿನ ಬೇರೆ ಕಡೆ ಆಯಿತು. ಪ್ರಶ್ನೆ ಸಮೀಕ್ಷೆದಾರರಿಂದ ಈಗ ಇಷ್ಟೆಲ್ಲ ಪ್ರಶ್ನೆ ಕೇಳಿ ಬರ್ತಿದ್ರು ಕೂಡ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಆಗ್ತಿಲ್ಲ. ಒಂದು ಕಡೆ ಆಗುತ್ತೆ, ಆದವ್ರನ್ನ ತೋರಿಸ್ಬಿಟ್ಟು ಅವ್ರು ಮಾಡ್ತಿದ್ದಾರಲ್ಲ ನಿಮಗೇನು ಸಮಸ್ಯೆ ಅನ್ನೋ ರೀತಿಯಲ್ಲಿ ದಬಾಯಿಸ್ತಿದ್ದಾರೆ ಅನ್ನೋದು ಆಕ್ರೋಶ. ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ದಿನಾನು 5-6 ಮಾತ್ರೆ ಸೇವಿಸ್ತಾ ಇದ್ದೀನಿ, ಹತ್ತಿ ಇಳಿಬಾರ್ದು, ಜೀವಕ್ಕೆ ಅಪಾಯ ಅಂತ ವೈದ್ಯರು ಹೇಳಿದ್ದಾರೆ. ಆದರೂ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂತ ಕಳಿಸಿದ್ದಾರೆ. ಹಾಗಾದರೆ ನನ್ನ ಜೀವ ತೆಗೆಯುತ್ತಾ ಈ ಸರ್ಕಾರ ಅನ್ನೋದು ಪಾಪ ಅಲ್ಲೊಬ್ಬರು ಸಮೀಕ್ಷೆದಾರರ ಆಕ್ರೋಶ. ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಎಷ್ಟೋ ಜನರ ಜೀವದ ಜೊತೆ ಆಟ ಆಡ್ದಂಗೆ ಅಲ್ವಾ ಇದು ಅನ್ನೋದು. ಈ ಸಮಸ್ಯೆಗಳನ್ನು ಬಿಟ್ಟು ಹಾಕಿ ಅದಕ್ಕೆ ಯಾರೂ ಫಸ್ಟ್ ಡೇಯಿಂದ ರೆಸ್ಪಾಂಡ್ ಮಾಡ್ತಿಲ್ಲ ಸರಿಯಾಗಿ. DCM ಕೇಳಿರೋ ಪ್ರಶ್ನೆಗೆ ಏನು ಹೇಳ್ತೀರಿ ಈಗ? ಅದು ಒಂದು. ರಾಜಣ್ಣವ್ರು ನೋಡಿ, KN ರಾಜಣ್ಣವರು ಇದ್ದದ್ದಿದ್ದಂಗೆ ಹೇಳೋರು, ಆದ್ರೆ ಬಹಳಷ್ಟು ಜನಕ್ಕೆ ಎದ್ದು ಬಂದು ಒದ್ದಂಗೆ ಆಗುತ್ತೆ ಅನ್ನೋದಲ್ವಾ ಆಕ್ರೋಶ. ಅದಕ್ಕೆ ಅವರನ್ನು ಕಿಕ್ ಔಟ್ ಮಾಡಿದ್ದಾಯ್ತು. ಈಗೇನು ಹೇಳ್ತಿದ್ದಾರೆ ನೋಡಿ, ಜಾತಿ ಸಮೀಕ್ಷೆ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ. KN ರಾಜಣ್ಣ ಅವ್ರು ಹೇಳ್ತಿರೋದು ಇದು. ಗಣತಿ ಹಾಗೂ ಜಾತಿ ಗಣತಿ ಮಾಡುವ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಈಗ ನಡೆಯುತ್ತಿರೋದು ಜಾತಿ ಬೇಕಾದರೆ ಬರೆಸಬಹುದು, ಬಿಡಬಹುದು, ಬರೀಲೇಬೇಕು ಅಂತೇನೂ ಇಲ್ಲ. ತಮ್ಮ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ KN ರಾಜಣ್ಣವರು. ನೋಡಿ, ಅವ್ರು ಹೆಂಗೂ ಹೊರಗಡೆ ಇರೋರು, ಇಲ್ಲಿ ಒಳಗಡೆ ಇರೋ ಮಿನಿಸ್ಟ್ರುಗಳು ಎಲ್ಲ ಮಾತಾಡೋಕ್ಕಾಗಲ್ವಲ್ಲ. ಇವರು ಮಂತ್ರಿ ಅಲ್ಲ, ಈಗ ಆಕ್ರೋಶ ಇದೆ, ಇದ್ದದ್ದಿದ್ದಂಗೆ ಹೇಳುವಂಥ ಸ್ವಾತಂತ್ರ್ಯ ಇದೆ. ಅವ್ರಿಗೆ ಹೇಳ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರನೂ ಇಲ್ಲ, ವ್ಯಾಪ್ತಿನೂ ಇಲ್ಲ. ಈಗ ಸುಮ್ಮನೆ ಮಾಡ್ತಿದ್ದಾರೆ, ಬೇಕಾದ್ರೆ ಬರೆಸ್ಬಹುದು, ಬೇಡದಿದ್ರೆ ಬಿಡಬಹುದು ಅಂತ ಅವರೇ ಕರೆ ಕೊಟ್ಟಿದ್ದಾರೆ. BJP ಅವರು, ತೇಜಸ್ವಿ ಸೂರ್ಯ ಅವ್ರು ಹೇಳೋದೇನು, ಪ್ರಹ್ಲಾದ್ ಜೋಶಿ ಅವ್ರು ಹೇಳೋದೇನು, ರಾಜಣ್ಣವರೇ ಹೇಳ್ತಿದ್ದಾರೆ ನಿಮಗೆ ಬೇಕಾದ್ರೆ ಬರೆಸಿ, ಇಲ್ಲ ಅಂದ್ರೆ ಬಿಡಿ ಅಂತ. ಅಧಿಕಾರನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಕಾನೂನು ಹೋರಾಟವನ್ನು BJP ಹೈಕೋರ್ಟಲ್ಲಿ ಮಾಡ್ತಿರೋದು ಈಗ ಗಮನಿಸ್ತಾ ಇದ್ದೀವಿ ನಾವು. ಹಿಂದಿದ್ದಂಗಿಲ್ಲ ಸಿದ್ದರಾಮಯ್ಯನವರು. 2013-18 ಸಿದ್ದರಾಮಯ್ಯನವರೇ ಬೇರೆ, ಈಗಿರೋರೇ ಬೇರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ KN ರಾಜಣ್ಣವರು. ತುಮಕೂರಲ್ಲಿ ಶನಿವಾರ ಹಿಂದುಳಿದ ವರ್ಗಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಮಾತಾಡ್ತಾ, ಆವಾಗ ಪಾದರಸದ ಥರ ಕೆಲಸ ಮಾಡ್ತಿದ್ರು, ಈಗ ಕಥೆನೇ ಬೇರೆ, ಈಗಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಬೇರೆ ಬೇರೆ ರೀತಿಯ ಒತ್ತಡ ಇದೆ ಅಂತ KN ರಾಜಣ್ಣವ್ರು ಹೇಳ್ತಿದ್ದಾರೆ. ಕೆಲವು ಸಲ ನಾಯಕನಾದವನಿಗೆ ಹೇಳದೇ ಇರುವಂಥ ಒತ್ತಡ ಇರುತ್ತೆ, ಈಗಲೂ ಅವ್ರಿಗೆ ಅಂಥದ್ದು ಇರಬಹುದು. ಏನಾದರೂ ಕೂಡ ಎಂಥ ಸಂದರ್ಭ ಬಂದರೂ ಸಿದ್ದರಾಮಯ್ಯನವರು ಮಾಡಿದ ಪುಣ್ಯದ ಕಾರ್ಯಕ್ರಮ ಅಂದರೆ ಅದು ಅನ್ನಭಾಗ್ಯ ಕಾರ್ಯಕ್ರಮ, ಅದನ್ನಂತೂ ನಾನು ಮರೆಯಲ್ಲ ಅಂತ ಅವ್ರು ಅದು ನೆನೆಸ್ಕೊಂಡಿದ್ದಾರೆ. ಬಟ್ ಈ ಜಾತಿ ಗಣತಿ ವಿಚಾರದಲ್ಲಿ ಸರಿಯಾದ ಕೌಂಟರನ್ನು ಕೊಟ್ಟಿದ್ದಾರೆ. ಸೊ ಕೈ ನಾಯಕರು, ಸೀನಿಯರ್ಸೇ ಈ ರೀತಿ ಹೇಳ್ತಿದ್ದ ಮೇಲೆ, DCMೇ ಇದು ಸರಿಯಿಲ್ಲ ಪ್ರಶ್ನೆಗಳು ಅಂತ ಹೇಳಿದ ಮೇಲೆ, ಹಾಗಾದರೆ ಇದನ್ನು ಯಾರು ಒಪ್ಕೊಳ್ತಾರೆ, ಯಾರು ಸರ್ಟಿಫೈ ಮಾಡಿದ್ದಾರೆ ಅನ್ನುವಂಥ ಅನುಮಾನ ಜನಕ್ಕೆ ಬರುತ್ತೆ. ಮತ್ತು ಡೇಟಾ ಸೇಫ್ ಆಗಿರಬೇಕು, ಎಲ್ಲೂ ಲೀಕ್ ಆಗಬಾರ್ದು ಅಂತ ಕೋರ್ಟ್ ಆದೇಶವನ್ನೇ ಉಲ್ಲಂಘಿಸುವಂಥ ಪ್ರಕ್ರಿಯೆ ಆಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳು ಕೆಲವರು ಒಪ್ಕೊಂಡಿದ್ದಾರೆ, ಹೌದು ಖಾಸಗಿಯವ್ರಿಗೆ ಆ್ಯಪ್ ಕೊಟ್ಟು ಮಾಡಿಸ್ತಿದ್ದಾರೆ ಅಂತ. ಇದಕ್ಕೆಲ್ಲ ಉತ್ತರ ಕೊಡೋರು ಯಾರು ಅನ್ನೋದು ಈಗ ಪ್ರಶ್ನೆಗಳು ಮತ್ತೆ ಎದ್ದಿರೋದು. ಕಾದು ನೋಡೋಣ. ಮುಖ್ಯಮಂತ್ರಿಗಳಂತೂ ಬೇರೆ ಕಡೆ ಎಲ್ಲ 60% ಆಯಿತು, 70% ಆಯಿತು, ಇನ್ನೇನು ಮುಗಿದೇ ಹೋಯಿತು ಅಂತ ನೋಡ್ತಾ ಇದ್ದಾರೆ. ಮುಗಿಸ್ಬಿಟ್ಟೆ, ನಾನು ಅಂದುಕೊಂಡಂಗೆ ಮುಗಿಸ್ಬಿಟ್ಟೆ, ಇನ್ನೇನು ರಿಪೋರ್ಟ್ ಬಂದೇ ಬಿಡುತ್ತೆ ಅಂತ. ಆದರೆ DCM ಸಾಹೇಬ್ರೆ ತಡ ಆದರೂ ಪರವಾಗಿಲ್ಲ, ಸರಿಯಾಗಿ ಮಾಡ್ತೀರೋ ಇಲ್ವೋ ಅಂತ ಅಧಿಕಾರಿಗಳಿಗೆ ಈಗ ಆದೇಶ ಹೊರಡಿಸಿದ್ದಾರೆ. ಮತ್ತೆ ಇದು ಸರ್ಕಾರದಲ್ಲಿ ದೊಡ್ಡ ಕಿಡಿ ಹೊತ್ತಿಸುವಂತೆ ಕಾಣ್ತಿದೆ. ಯಾಕಂದರೆ DCM ಹಿಂಗೆ ಮಾತಾಡ್ತಾರೆ ಅಂದರೆ ಅವ್ರಿಗೆ ಮನಸ್ಸಲ್ಲಿ ಗೊತ್ತು, ಈ ಸರ್ವೆ ಬಗ್ಗೆ ಮನಸ್ಸಿರಲಿಲ್ಲ. ಈಗ ಒಪ್ಪಿಕೊಂಡಿದ್ದಾರೆ, ಹೈಕಮಾಂಡ್ ಆದೇಶನೋ ಸಿದ್ದರಾಮಯ್ಯನವರ ಕಟ್ಟಾಜ್ಞೆನೋ ಒಪ್ಕೊಳ್ಳೇಬೇಕಾಗಿ ಬಂದಿದೆ.
ಆದರೆ ಇದರ ರಿಪೋರ್ಟ್ ಬಂದಮೇಲೆ ಒಕ್ಕಲಿಗರ ಸಂಖ್ಯೆ ಏನು ಬರುತ್ತೆ, ಅದರ ಎಫೆಕ್ಟ್ ಏನಾಗುತ್ತೆ, ಅರ್ಧಂಬರ್ಧ ಗಣತಿ ತಾನೇ ಇದು. ಎಲ್ಲರೂ ಕೊಡಬೇಕಾಗಿಲ್ಲ ಅಂದಮೇಲೆ ಎಲ್ಲರೂ ಕೊಟ್ಟಿರಲ್ಲ, ಕೆಲವರು ಕೊಟ್ಟಿರ್ತಾರೆ, ಕೆಲವರು ಬಿಟ್ಟಿರ್ತಾರೆ. ಡೇಟಾ ಸಂಪೂರ್ಣ ಹೆಂಗಾಗುತ್ತೆ? ಅದು ಕೆಲವು ಜಾತಿ ಅಂಕಿಅಂಶದ ಮೇಲೆ ಪರಿಣಾಮ ಬೀರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಸೊ ಕೆಲವು ಸಮುದಾಯದ ನಾಯಕರಿಗೆ ಇದು ಬಿಸಿ ಏರುವಂತೆ ಮಾಡಿದೆ. ಡಿ ಕೆ ಶಿವಕುಮಾರ್ ಅವರು ಅಥವಾ ಬೇರೆ ನಾಯಕರು ಈ ರಿಪೋರ್ಟ್ ಬಂದ ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡಬೇಕು. BJPಗರಂತೂ ಇದನ್ನು ತೀವ್ರವಾಗಿ ಆಕ್ಷೇಪಿಸ್ತಿದ್ದಾರೆ, ಕಾನೂನು ಹೋರಾಟಕ್ಕೂ ಕೂಡ ತೊಡಗಿಕೊಂಡಿದ್ದಾರೆ. 27ಕ್ಕೆ BJP ಕೇಂದ್ರ ಸರ್ಕಾರನೇ ಮಾಡುತ್ತೆ, ನೀವು ಮಾಡ್ತಿರೋದು ಈಗ ವೇಸ್ಟು ಅಂತ. ಕಾದು ನೋಡಬೇಕು ಇದು ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ. ಸಿದ್ದರಾಮಯ್ಯನವರಂತೂ ಯಾರಿಗೂ ಡೋಂಟ್ ಕೇರ್ ಅಂತ ಗಣತಿಯನ್ನು ಮುಂದುವರಿಸಿದ್ದಾರೆ. ಮುಗಿಸಿ ತೋರಿಸ್ತೀನಿ ಅಂತ ಸವಾಲು ಹಾಕಿದ್ದಾರೆ. ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.